ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಅಂದರೆ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂದ್ರೆ, ನೀವು ತಮ್ಮನೇಲೇ ನೋಡಿದ್ದೀರಿ. ನೀವೇನಾರ ಯೂಟ್ಯೂಬರ್ ಆಗಿದ್ದೀರಪ್ಪ ಅಂದ್ರೆ, ಹೊಸ ಯೂಟ್ಯೂಬರ್ ಆಗಿದ್ದೀರಪ್ಪ ಅಂದ್ರೆ ಅದರ ಎಸ್ಪೆಷಲಿ ಸೊ ಫ್ರೆಂಡ್ಸ್, ಯೂಟ್ಯೂಬ್ ಮೇಲೆ ಒಂದು ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಆಲ್ರೆಡಿ ಕೆಲವೊಂದಿಷ್ಟು ಮಂದಿಗೆ ಅಪ್ಲೈ ಮಾಡ್ಯಾನ. ಇನ್ನು ಕೆಲವೊಂದಿಷ್ಟು ಮಂದಿಗೆ ಬರೋದೈತಿ. 1-2 ವಾರದಾಗ ಆದಷ್ಟು ಜಲ್ದಿನ ಬರ್ತೈತಿ. ಸ್ವಲ್ಪ ವೇಟ್ ಮಾಡಿರಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಯಾವುದು ಏನು, ಇದರಿಂದ ನಮ್ಗೆ ಯಾವ ಥರ ಯೂಸ್ಫುಲ್ ಆಗೈತಿ ಪ್ರತಿಯೊಂದನ್ನು ವಿಡಿಯೋದ ಪೂರ್ತಿ ಹೇಳ್ತೀನಿ ಲಾಸ್ಟಿಗೆ. ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಮತ್ತು ಈ ಒಂದು ವಿಡಿಯೋನ ನೀವು ಪೇಷನ್ಸಿಂದ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಯಾರ್ಯಾರೆಲ್ಲ ಹೊಸ ಯೂಟ್ಯೂಬ್ ಬರ್ದಾರಲ್ಲ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಯಾವ ಒಂದು ಅಪ್ಡೇಟ್ ಬಂದೈತೆ ಅಂತೇಳಿ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಮೊದಲಿಗೆ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಇಟ್ಟೀನಿ. ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿರಿ. ಈಗ ನಾನು ಕೂಡ ಅದ ಒಂದು ಲಿಂಕನ್ನು ಓಪನ್ ಮಾಡ್ತೀನಿ. ನಾನು ಒಂದು ವಾಟ್ಸಪ್ನ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಆ ಒಂದು ಲಿಂಕ್ನ ನಾನು ಕ್ಲಿಕ್ ಮಾಡ್ಕೊಂಡು ನಾನು ಡೈರೆಕ್ಟಾಗಿ ಗೂಗಲ್ ಓಪನ್ ಮಾಡೀನಿ. ಗೂಗಲ್ ಕರ್ಕೊಂಡು ಹೋಗ್ತು. ಅಲ್ಲಿ ನೀವು ನೋಡ್ಬೋದು, ಇದು ಯೂಟ್ಯೂಬ್ದವ್ರದ್ದು ಒಂದು ಅಫಿಷಿಯಲ್ ವೆಬ್ಸೈಟ. ಈ ಒಂದು ವೆಬ್ಸೈಟ್ನಾಗ ಅವರ ಒಂದು ಅಪ್ಡೇಟ್ ಅಂದ್ರೆ ನೆಕ್ಸ್ಟ್ ಕಮ್ಮಿಂಗ್ ಅಪ್ಡೇಟ್ನವರು ಹೇಳ್ಕೊತಾರೆ. ಯಾವ ಒಂದು ಅಪ್ಡೇಟಪ್ಪ ಅಂತ ನೀವು ನನಗೆ ಕೇಳ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ನೀವು ಈಗ ಯೂಟ್ಯೂಬ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ. ಆ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಟೈಮ್ನಾಗ ನೀವು ಒಂದು ವಿಡಿಯೋಗಳು ನೀವು ಸ್ವಂತ ವಾಯ್ಸ್ ಕೊಡ್ತಿರ್ತೀರಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಯಾವುದಾದ್ರೂ ಒಂದು ಏಲಿಯನ್ನ, ಯಾವುದಾದ್ರೂ ಒಂದು ಹೆಣ್ಮಕ್ಳ ವಾಯ್ಸ ಕೊಡ್ತಿರ್ತಾರೆ ಅಂದ್ರೆ ವಿಡಿಯೋಗಳ ಒಳಗೆ. ಆ ಥರ ನೀವೇನಾರ ವಾಯ್ಸ್ ಕೊಡೋರಾಗಿದ್ದೀರಪ್ಪ ಅಂದ್ರೆ ಈ ಥರ ನೀವು ಸ್ವಂತ ವಾಯ್ಸ್ ಬಿಟ್ಟು, ನಿಮ್ಮ ಒಂದು ಓನ್ ವಾಯ್ಸ್ ಬಿಟ್ಟು ನೀವೇನಾರ ಅಲ್ಟರ್ಡ್ ಕಂಟೆಂಟ್, ಹಿಂಗೆ ಆರ್ಟಿಫಿಷಿಯಲ್ ಕಂಟೆಂಟ್ ಈ ಥರ ನೀವು ವಾಯ್ಸ್ನ ಕೊಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋರಾಗಿದ್ದೀರಪ್ಪ ಅಂದ್ರೆ, ಇನ್ಮೇಲಿಂದ ಈ ಒಂದು ಅಪ್ಡೇಟ್ಗೆ ಫುಲ್ ಸ್ಟಾಪ್ ಕೊಟ್ಟು ಅವರ ಯೂಟ್ಯೂಬ್ದವ್ರನ್ನ ಒಂದು ಸ್ವಂತ ಅಂದ್ರೆ ಒಂದು 4 ಥರ ವಾಯ್ಸ್ಗಳನ್ನ ಕೊಡ್ತಾರೆ. ಅವ್ರದ್ದು ಹತ್ತಿರ ಒಂದು 4 ವಾಯ್ಸ್ ಇರ್ತಾವೆ. ನೀವು ವಿಡಿಯೋ ಅಪ್ಲೋಡ್ ಏನು ಮಾಡ್ತಿರ್ತಿರಲಿ, ಅಲ್ಲಿ ಅವರು ಕೊಡ್ತಾರೆ ಒಂದು ಆಪ್ಷನ್. ನೀವು ಸ್ವಂತ ನೀವು ಅಂದ್ರೆ ಯೂಟ್ಯೂಬ್ ವತಿಯಿಂದ 4 ವಾಯ್ಸ್ನ ನೀವು ಆ್ಯಡ್ ಮಾಡ್ಬೋದು. ಯಾವ ಥರ ಆ್ಯಡ್ ಮಾಡೋದು, ಹೆಂಗೆ ಆ್ಯಡ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಈ ಒಂದು ಅಪ್ಡೇಟ್ ಬಗ್ಗೆ ಇಲ್ಲಿ ಟ್ಯುಟೋರಿಯಲ್ನ ಅವ್ರು ಇಲ್ಲಿ ಹಾಕ್ಯಾರು. ನೀವು ಇದನ್ನು ಓದ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಏನಾರು ಬತ್ತಪ್ಪ ಅಂದ್ರೆ ಪ್ರಾಕ್ಟಿಕಲ್ಲಾಗೇ ವಿಡಿಯೋ ಮಾಡ್ತೀನಿ. ಆದ್ರೆ ನನಗೆ ಒಂದು ಯೂಟ್ಯೂಬ್ನಾಗ ಈ ಒಂದು ಆಪ್ಷನ್ ಬಂದಿಲ್ಲ, ಈ ಒಂದು ಅಪ್ಡೇಟ್ನ ಬಂದಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಕೆಲವೊಂದಿಷ್ಟು ಮಂದಿಗೆ ಬಂದೈತಿ. ಯಾರಿಗೆಲ್ಲ ಬಂದೈತಿಲ್ಲ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಹೊಡೆದು ಹೇಳ್ಬಿಡ್ತೀನಿ ಈ ಒಂದು ಅಪ್ಡೇಟ್ ಬಗ್ಗೆ. ಈಗ ನೀವು ವಿಡಿಯೋಗಳು ಅಪ್ಲೋಡ್ ಮಾಡೋಕೆ ಹೋಗಿರ್ತೀರಿ ಸ್ಟುಡಿಯೋದಾಗ, ಅಥವಾ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ. ಅವಾಗ ನೀವು ಅಪ್ಲೋಡ್ ಮಾಡೋ ಟೈಮ್ನಾಗ ಅಲ್ಲಿ ಒಂದು ಆಪ್ಷನ್ ಕೊಡ್ತಾನೆ. ಯಾವ ಥರ ಆಪ್ಷನ್ ಕೊಡ್ತಾನಪ್ಪ ಅಂದ್ರೆ, ಅಲ್ಲಿ ಒಂದು ಮನುಷ್ಯನ ಚಿತ್ರ ಕೊಡ್ತಾನೆ. ಮನುಷ್ಯಂದು ಒಂದು ಐಕಾನ್ ಕೊಡ್ತಾನೆ. ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ 4 ಥರ ಆಪ್ಷನ್ ಕೊಡ್ತಾನೆ. ಯಾವಾಗ 4 ಆಪ್ಷನ್ ಓಪನ್ ಆಕಾವಪ್ಪ ಅಂದ್ರೆ ಇವು ನೀವು ಅಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡಿದಾಗ, ಯಾವಾಗ ಟೆಕ್ಸ್ಟ್ ಆ್ಯಡ್ ಮಾಡ್ತೀರಪ್ಪ ಅಂದ್ರೆ, ಈಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ. ಅಲ್ಲಿ ನೀವು ಟೆಕ್ಸ್ಟ್ನ ಬರಿಬೇಕು. ಟೆಕ್ಸ್ಟ್ನ ಬರೆದ ಮೇಲೆ ಅಲ್ಲಿ ಮನುಷ್ಯನ ಸಿಂಬಲ್ ಅನ್ನೋದು ಎನೇಬಲ್ ಆಕೈತಿ, ಶೋ ಅಪ್ ಆಕೈತಿ. ಅವಾಗ ಯಾವ ಓಪನ್ ಆಕೈತಿ, ಡೈರೆಕ್ಟಾಗಿ ಅದು ಓಪನ್ ಆಗಂಗಿಲ್ಲ. ನೀವು ಯಾವಾಗ ಟೆಕ್ಸ್ಟ್ನ ನೀವು ವಿಡಿಯೋಗಳು ಅಪ್ಲೋಡ್ ಮಾಡೋ ಟೈಮ್ನಾಗ ಟೆಕ್ಸ್ಟ್ನಲ್ಲಿ ನೀವು ಆ್ಯಡ್ ಮಾಡ್ತಿರಲಿ, ಅವಾಗ ಮನುಷ್ಯನ ಚಿತ್ರ ಅನ್ನೋದು ಬರ್ತೈತಿ. ಅವಾಗ ನೀವು ಮನುಷ್ಯನ ಚಿತ್ರದ ಮೇಲೆ ಕ್ಲಿಕ್ ಮಾಡಿ 3-4 ವಾಯ್ಸ್ಗಳನ್ನಲ್ಲಿ ಚಾಯ್ಸಿಂಗ್ ಕೊಡ್ತಾನೆ. ಆ ಒಂದು 3-4 ಚಾಯ್ಸಿಂಗ್ ಏನು ಇರ್ತಾವಲ್ಲ, ನೀವು ಬೇಕಾದ ವಾಯ್ಸ್ನ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ವಾಯ್ಸ ನೀವು ಬರೆದಂಥ ಟೆಕ್ಸ್ಟ್ಗಳನ್ನ ಅದು ಸ್ಪೀಚ್ ಮಾಡ್ತೈತಿ, ಅಂದ್ರೆ ಹೇಳ್ತೈತಿ. ಇದನ್ನು ನೀವು ಬರ್ದಿರಿ, ಇದು ಇವತ್ತು ಐತಿ ವರ್ಡ್ ಅಂತೇಳಿ ಹೇಳ್ತೈತಿ. ಸೊ ಫ್ರೆಂಡ್ಸ್, ಈ ಮುಖಾಂತರ ನೀವು ಯಾವುದೋ ಥರ AI ಕಂಟೆಂಟ್ನ ಯೂಸ್ ಮಾಡಲಾರ್ದ, ಯಾವುದೋ ಥರ ಅಲ್ಟರ್ಡ್ ಕಂಟೆಂಟ್ನ ಯೂಸ್ ಮಾಡಲಾರ್ದ ನೀವು ಆರಾಮಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಇದರಿಂದ ಏನಾಕೈತಪ್ಪ ಅಂದ್ರೆ ಕಾಪಿರೈಟ್ ಇಶ್ಯೂಸ್ ಬರೋಂಗಿಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ ನೀವು ಕ್ರಾಸ್ ಮಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಭಾಳ ಅಂದ್ರೆ ಭಾಳ ಚಲೋ ಅಪ್ಡೇಟ್ ಐತಿ. ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನ್ಸೈತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಅಪ್ಡೇಟ್ನ ಏನಾಗಿರ್ಬೋದು, ಇನ್ಸ್ಟಾಗ್ರಾಮ, ವಾಟ್ಸಪ್, ಟೆಲಿಗ್ರಾಮ ಏನೋ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ನನ್ನ ಚಾನಲ್ದಾಗ ಅಪ್ಡೇಕಿರ್ತಾವೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ನೋಟಿಫಿಕೇಷನ್ ಮುಖಾಂತರ ಪ್ರತಿಯೊಂದು ಅಪ್ಡೇಟ್ಗಳನ್ನ ಬರ್ತಿರ್ತಾವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಒಂದು ವಿಡಿಯೋಗ ಮತ್ತು ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.